ಬೆಣ್ಣೆಯಲ್ಲಿ ಕೂದಲು ತೆಗೆ ಮಾತಾಡೋ ಈಶು ಅಂಕಲ್ ಇಲ್ಲದಾರಲ್ರಿಪ್ಪ. ಓಕೆ ಈಶು ಅಂಕಲ್, ಈ ಚುಂಬನ ದಿನದ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತಲ್ಲ. ನಮ್ಮ ಗೃಹ ಮಂತ್ರಿಗಳು ಏನೋ ಹೇಳಿದಾರಂತೆ, ಏನದು? ಮಜಾ ಇದೆ ನಮ್ಮ ಗೃಹ ಮಂತ್ರಿ ಅಂತ ಹೇಳ್ಯಾರ. ಹೌದಾ ಬಾಸ್, ಏನಂತ ಹೇಳಿದ್ದಾರೆ? ಕಾನೂನುಬದ್ಧವಾಗಿ ಕಿಸ್ ಕೊಟ್ರೆ ನಾನು ಇಲ್ಲ ಅಂತ. ಅಯ್ಯಪ್ಪ, ಕಾನೂನುಬದ್ಧವಾಗಿ ಕಿಸ್ಸ ಹಂಗಂದ್ರೆ ಏನು ಈಶು ಅಂಕಲ್? ಆ ಕಾನೂನುಬದ್ಧವಾಗಿ ಕಿಸ್ ಅಂದ್ರೆ ಏನು ರೇ ಸ್ವಾಮಿ? ನಾನು ಅದನ್ನೇ ಕೇಳಿದ್ದು, ಕಾನೂನುಬದ್ಧ ಕಿಸ್ಸು ಅಂದ್ರೆ ಏನು? ನನಗೆ ಗೊತ್ತಿಲ್ಲ. ಏ ಅಂಕಲ್, ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಾದ್ರೂ ಇದೆಯಾ ಅಂಕಲ್? ಸಕಲ ಕಲಾ ಪಾರಂಗತ ಪಾಪಾತ್ಮ ನೀವು, ಹೇಳಿ ಅಂಕಲ್. ನನಗೆ ಕೇಳ್ತೀರಲ್ರಿ, ಗೃಹ ಮಂತ್ರಿ ಕೇಳಿ. ಈಶು ಅಂಕಲ್, ನೀವ್ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಹೇಳಿ? ಅದಕ್ಕೆ ಅಪ್ಪ ನಾನು ಹೇಳ್ತಿರೋದು, ನಾನು ಕಿಸ್ ಆಫ್ ಲವ್ ಬಗ್ಗೆ ಹೇಳ್ತಿರೋದು. ಹೌದಾ? ಮತ್ತೆ ಬೇರೆನೋ ಹೇಳ್ತಾ ಇದ್ದೀರಾ ನಂಗಿತ್ತು. ನಮ್ಮ ಸಂಸ್ಕೃತಿ ಒಂದಿದೆ. ಈ ಸಂಸ್ಕೃತಿನಲ್ಲಿ, ನಿಮ್ಮ ಸಂಸ್ಕೃತಿಲಿ ಏನ್ ಹೇಳಿದ್ದಾರೆ? ಎಲ್ಲಿ ಮಲ್ಕೋಬೇಕು, ಓಹೋ, ಯಾರ ಜೊತೆ ಮಲ್ಕೋಬೇಕು, ಓಹೋ, ಎಲ್ಲಿ ಕಿಸ್ ಕೊಡ್ಬೇಕು, ಎಲ್ಲಿ ಕಿಸ್ ಕೊಡಬಾರ್ದು, ಈ ಸಂಸ್ಕೃತಿ ಇದೆ. ಇದು ಎಷ್ಟೊತ್ತು ಮಲಗಬೇಕು, ಮಲ್ಕೊಂಡ ಮೇಲೆ ಏನ್ ಮಾಡ್ಬೇಕು? ಶಿವ ಶಿವ, ಈ ಈಶ್ವರಪ್ಪನವರಿಂದ ಕಾಪಾಡಪ್ಪ. ನೋಡ್ರಯ್ಯ, ಇದು ಈಶು ಅಂಕಲ್ ಕಂಡು ಹಿಡಿದಿರೋ ನ್ಯೂ ಲೆಸನ್. ಸ್ಯಾಂಡಲ್ವುಡ್ ನಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆನೇ ಇದ್ದಾರೆ ನಮ್ಮ ಈಶು ಅಂಕಲ್. ಕಾನೂನುಬದ್ಧ ಕಿಸ್ಸು ಹಂಗಂದ್ರೆ ಏನಪ್ಪಾ ಅಂತ ನಮ್ಮಚೂರು ವರ್ಣನೆ ಮಾಡ್ಬಿಟ್ರೆ. ಓಹೋ, ವರ್ಣನೆ ಬೇರೆ ಮಾಡ್ಬಿಟ್ರೆ ಹಂಗೆ ಕೇಳಿಸ್ಕೊಂಡೇ ಫೀಲ್ ಮಾಡ್ಕೊಂಡ್ಬಿಡ್ತೀರೇನೋ. ಅದೆಲ್ಲ ಬಿಡಿ ಈಶು ಅಂಕಲ್. ಈಗ ಈ ಕರ್ನಾಟಕದಲ್ಲಿ ಕಿಸ್ ಹೊಗೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ ಪ್ರಕಾರ ಯಾರ್ಯಾರು ಕಿಸ್ ಮಾಡ್ಬೇಕು ಅಂತೀರಾ? ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಯುವಕರು, ಹಿರಿಯರು, ಮುದುಕರು ಆ ಕಾನೂನುಬದ್ಧವಾದ ಕಿಸ್ಸನ್ನೇ ಕೊಡ್ಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಸಾರೋಯ್ತು ಬಿಡಿ, ಉದ್ಧಾರ ಕರ್ನಾಟಕ. ಬನ್ನಿ, ನಮ್ CM ಸಿದ್ದುಬಾಯಿ ಇಲ್ಲೇ ಇದ್ದಾರೆ. ಅದೇನ್ ರಿಯಾಕ್ಷನ್ ಹೇಳ್ತಾರೆ ಅಂತ ಕೇಳೋಣ. ಸಿದ್ದುಬಾಯ್, 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 ಏನ್ರಿ ನಿಮ್ ಕುಚ್ಚುಕು ಗೆಳೆಯ? ಅದೇ ಈಶು ಅಂಕಲ್ ಕಿಸ್ ಆಫ್ ಲವ್ ಬಗ್ಗೆ ಸಖತ್ ರಸವತ್ತಾಗಿ ಹೇಳಿದಾರಲ್ಲ. ಏನೇನೋ ಮಾತಾಡ್ತಾ ಇದಾರ ಅಂದ್ರೆ ನಿಮ್ ಕುಚ್ಚುಕು ಗೆಳೆಯ ಹಿಂಗೆಲ್ಲ ಹೇಳ್ಬಿಟ್ರಲ್ಲ, ಸರಿನಾ? ಈಗ ಬೀದಿಲಿ ಕಿಸ್ ಕೊಟ್ರೆ ಪೊಲೀಸ್ನವ್ರಿಗೆ ಏನಾದ್ರು ತೊಂದ್ರೆನಾ? ಈಗ ಬೀದಿಲಿ ಕಿಸ್ ಕೊಟ್ರೆ ಈ ಪೊಲೀಸ್ನವ್ರಿಗೆ, ಮುತಾಲಿಕ್ ಅವ್ರಿಗೆ ಏನಾದ್ರು ತೊಂದ್ರೆನಾ ಅಂದೆ. ಎಲ್ಲ ಕಾನೂನು ರೀತಿ ಮಾಡ್ಬೇಕಲ್ವೇನಪ್ಪ? ವಾಹ್, ಎಂಥ CM ರೀ ನೀವು. ಹಂಗಾದ್ರೆ ನೀವು ಈ ಕಿಸ್ ಡೇಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ? ಅವ್ರಿಗೇನ್ ತೊಂದರೆ ಇಲ್ಲ. ತಗಳಪ್ಪ, CM ಸಿದ್ದುಬಾಯ್ ಕಿಸ್ ಡೇಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಹೊಡಿರಿ ಹಲಗಿ. ಸಿದ್ದುಬಾಯ್, ನೀವು ಅದು ಇನಾಗ್ರೇಷನ್ಗೆ ಹೋಗ್ತೀರಾ? ಕಡ್ಡಿ ತುಂಡಾದ ರೀತಿನಲ್ಲಿ ಖಂಡಿತವಾಗಿ ಹೇಳ್ತೀವಿ. ಅದನ್ನ ಮಾಡ್ತೀರಾ? ನಾವ್ ಯಾವ್ದೋ ಮಾಡ್ತೀವಿ, ನೀವು ಸುಮ್ಮನೆ ನಾವ್ ಹೇಳ್ದದ್ ಮರಪ್ಪ ಮರ ಎಲ್ಲ. ಒಂದ್ ವೇಳೆ ನೀವೇನಾದ್ರೂ ಮಾತಿಗೆ ತಪ್ಪಿದ್ರೆ? ನಾವ್ ಹೇಳ್ದಷ್ಟು ಬರ್ದ ಸಾಕು ನೀವು. ಅವೆಲ್ಲ ಹಾಗೇನೆ ಮಾತು ಕೊಟ್ಟು ಹಾಗೆ ಮಾತು ತಪ್ಪಿಸ್ಕೊಂಡು ನಾವು ಬಂದು ಸಿಗಾಕೊಂಡು. ಓಹೋ, ಅಂದ್ರೆ ನೀವು ಮುತ್ತಿನ ಮಾತಿಗೆ ತಪ್ತೀರಾ ಅಂದಂಗಾಯ್ತು. ಅದ್ ಸರಿ ಸಿದ್ದುಬಾಯ್, ಈಗ ಕೊನೆದಾಗ ಹೇಳ್ಬಿಡಿ, ನೀವು ಲವರ್ಸ್ಗಳ ಆಸೆನಾ? ಆ ಮಾತಿಗೆ ಅವ್ರ ಮಾತನ್ನ ಈಗ ನಾವು ಅದನ್ನ ಫುಲ್ಫಿಲ್ ಮಾಡ್ತಾ ಇದೀವಿ. ಆಹಾ, ನಿಮ್ ಬಾಯಿಗೆ ಬೆಣ್ಣೆ ಮುರುಕಿಡ. ಎಂಥ CM ರೀ ನೀವು. ಸಿದ್ದುಬಾಯ್ಗೆ ಜೈ ಹೇಳ್ರು. ಓಕೆ, ಈಗ ಇಲ್ಲೊಬ್ರು ಎಕ್ಸ್ಪರ್ಟ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬಸವ ಹೇಳಿ. ಅಲ್ಲ, ಅವ್ರು ಶೋಭಾ ಅವ್ರಿಗೆ ನಾನು ಹೇಳಲಿಕ್ಕಿಲ್ಲ. ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಐಟ್ಲಗ ಯಾವ್ದ್ರಲ್ಲಪ್ಪ ಶಿವ? ಯಾವ್ದ್ರ ಬಗ್ಗೆ ನೀವು ಹೇಳಿರೋ ಬಗ್ಗೆ? ನಾವ್ ಹೇಳಿದ್ರ ಬಗ್ಗೆ ಅವರು ಎಕ್ಸ್ಪರ್ಟಾ? ನೀವ್ ಯಾವಾಗ ನೋಡಿದ್ರಿ?